ನೋಡ್ರಿ ಇನ್ನು ಯಾರು ಸ್ಕೋರ್ ಕಮ್ಮಿ ಆಗೈತೆ ಸ್ಕೋರ್ ಜಾಸ್ತಿ ಆಗೋ ತರ ಮಾಡ್ಕೊಳ್ರಿ, ಓದ್ಕೊಳ್ರಿ, ಕೆಲವೊಂದು ಕಾನ್ಸೆಪ್ಟ್ಸ್ ಗಳನ್ನ ಹೇಳಿರುತ್ತೆ ಅದನ್ನ ರಿಪೀಟ್ ಮಾಡ್ಕೊಳ್ರಿ. ನೋಡ್ರಿ ಕ್ವಶನ್ ಏನೈತೆ ಅಂತಂದ ಹೇಳಿದ್ರ, ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತಂದ ಹೇಳಿ. ಸೊ ಸ್ವತಂತ್ರ ಸಿಕ್ಕ ನಂತರ ಭಾರತದಲ್ಲಿ ರಾಜ್ಯಗಳು ಉಗಮವಾಗಿರ್ತಾವ. ಉಗಮವಾದ ನಂತರ ಮೊದಲ ಮಹಿಳಾ ರಾಜ್ಯಪಾಲರು ಯಾರಾಗಿದ್ರು ಟೋಟಲ್ ಇದು ಬಂದಾಗ, ಭಾರತ ಬಂದಾಗ ಅಂತ ಕ್ವಶನ್ ನ ಕೇಳಿದಾರ. ಸೊ ಯಾರಾಗಿದಾರ ಅಂತಂದ ಹೇಳಿದ್ರ ಸರೋಜಿನಿ ನಾಯ್ಡು ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಸರೋಜಿನಿ ನಾಯ್ಡು ಅಂತಂದ ಹೇಳ್ತೀವಿ. ಇವರು ಯಾವ ರಾಜ್ಯಕ್ಕ ಅಂತಂದ ಹೇಳಿದ್ರ ಉತ್ತರ ಪ್ರದೇಶಕ್ಕ ಅಂತಂದ ಹೇಳ್ತೀವಿ. ಉತ್ತರ ಪ್ರದೇಶ ರಾಜ್ಯಕ್ಕೆ ಏನಂತಂದ ಹೇಳಿದ್ರ ಗವರ್ನರ್ ಆಗಿ ಸೇವೆ ಸಲ್ಲಿಸಿದಾರ. ಅದಾದ ನಂತರ ಇವ್ರನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರ ನೈಟಿಂಗಲ್ ಆಫ್ ಇಂಡಿಯಾ ಅಂತಂದ ಹೇಳ್ತೀವಿ. ಭಾರತದ ನೈಟಿಂಗಲ್ ಯಾರಂತಂದ್ ಕೇಳಿದ್ರ ಸೊ ಅದನ್ನ ನಾವು ಸರೋಜಿನಿ ನಾಯ್ಡು ಅಂತಂದ ಹೇಳ್ತೀವಿ. ಸೊ ಅದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು ಅವ್ರ ಬಗ್ಗೆ. ಅದಾದ ನಂತರ ಸುಚೇತ್ರ ಕೃಪಲಾನಿ ಅಂತ ಇದಾರಲ್ಲ, ಇವ್ರನ್ನ ನಾವೇನಂತ ಕರಿತೀವಿ? ಫಸ್ಟ್ ಸಿಎಂ ಅಂತಂದ ಹೇಳ್ತೀವಿ. ಭಾರತದ ಮೊದಲ ಮಹಿಳಾ ಸಿಎಂ ಯಾರಪ್ಪ ಅಂತಂದ್ರೆ ಸುಚೇತ್ರ ಕೃಪಲಾನಿ ಅಂತಂದ ಹೇಳ್ತೀವಿ. ಅದಾದ ನಂತರ ಸಾಮಾನ್ಯ ಸಭೆಯ ಅಧ್ಯಕ್ಷರು, ಭಾರತದಿಂದ ಸಾಮಾನ್ಯ ಸಭೆಯ ಅಧ್ಯಕ್ಷರು ಮೊದಲು ಯಾರಾಗಿದ್ರು ಅಂತಂದ್ ಕೇಳಿದ್ರೆ UNO ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ ಹೇಳಿದ್ರ ವಿಜಯಲಕ್ಷ್ಮಿ ಪಂಡಿತ್ ಅಂತಂದ ಹೇಳ್ತೀವಿ. ವಿಜಯಲಕ್ಷ್ಮಿ ಪಂಡಿತ್ ಯಾರಂತಂದ ಹೇಳಿದ್ರ ಜವಾಹರ್ಲಾಲ್ ನೆಹರು ಅವರ ತಂಗಿ. ಸೊ ಜವಾಹರ್ಲಾಲ್ ನೆಹರು ಅವ್ರ ತಂಗಿ ಇರ್ತಾಳ, ಅವಳ ಹೆಸರು ಏನಂತಂದ ಹೇಳಿದ್ರ ವಿಜಯಲಕ್ಷ್ಮಿ ಪಂಡಿತ್. ಅವಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿರ್ತಾರ. ಸೊ ಪಾಯಿಂಟ್ಸ್ ಎಲ್ರಿಗೂ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಈ ಕಡೆ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಬರೋಣ. ಇವರ ಹುಟ್ಟು ಹಬ್ಬವನ್ನ ಫೆಬ್ರವರಿ 13 ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ಮಹಿಳಾ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಸೊ ಅವ್ರನ್ನ ಏನಂತಂದ ಹೇಳಿದ್ರ ರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದಾದ ನಂತರ ಇವ್ರದ್ದು ಇನ್ನೊಂದು ವಿಶೇಷ ಬರುತ್ತ, 1925 ಕಾನ್ಪುರ್ ಒಳಗಡೆ, ಎಲ್ಲಿಪಾ ಅಂತಂದ ಹೇಳಿದ್ರ ಕಾನ್ಪುರ್ ಒಳಗಡೆ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತ. ಸೊ ಅದಕ್ಕೆ ಅಧ್ಯಕ್ಷರಾಗಿರ್ತಾರ. ಸೊ ಅವ್ರನ್ನ ನಾವ್ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರ ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಅಂತಂದ ಹೇಳ್ತೀವಿ. ಸೊ ಮೊದಲ ಅಧ್ಯಕ್ಷರು ಅಂತ ಬಂದ್ರೆ ಯಾರು ಬರ್ತಾರ ಕಾಂಗ್ರೆಸ್ ಅಧಿವೇಶನ್ಗೆ? ಮೊದಲ ಮಹಿಳಾ ಅಧ್ಯಕ್ಷರು ಬಂತಂತ ಹೇಳಿದ್ರೆ ಆನಿ ಬೆಸೆಂಟ್ ಅಂತಂದ ಹೇಳ್ತೀವಿ. ಆನಿ ಬೆಸೆಂಟ್. ಬಟ್ ನಾವು ಕೇಳ್ತಾ ಇರೋದೇನು, ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತ ಕೇಳಿದ್ರ ಅವ್ರನ್ನ ನಾವೇನಂತ ಹೇಳ್ಬೇಕು? ಸರೋಜಿನಿ ನಾಯ್ಡು ಅಂತಂದ್ ಹೇಳ್ಬೇಕು. ಪಾಯಿಂಟ್ಸ್ ಎಲ್ರಿಗೂ ಕ್ಲಿಯರ್ ಇವೆಲ್ಲ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಗ್ರಹವನ್ನ ಮುಂಜಾನೆಯ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತ ಕರೀತಾರ ಅಂತಂದೇಳಿ. ಎಸ್, ಯಾವ್ದನ್ನ ಕರೀತಾರ? ಮುಂಜಾನೆ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ ಅಂತಂದ ಹೇಳಿ ಯಾವ್ದನ್ನ ಕರೀತಾರ? ಸೊ ಯಾವ್ದನ್ನ ಕರೀತಾರ ಅಂತಂದ ಹೇಳಿದ್ರೆ ಶುಕ್ರ ಅಂತಂದ ಹೇಳ್ತೀವಿ. ಮುಂಜಾನೆ ಮತ್ ಸಾಯಂಕಾಲ ನಮ್ಗೆ ಇದು ನಕ್ಷತ್ರದ ಆಕಾರದಲ್ಲಿ ಕಾಣಿಸುತ್ತ. ಸೊ ಅದಕ್ಕೋಸ್ಕರ ಶುಕ್ರ ಅಂತಂದ ಹೇಳ್ತೀವಿ. ಆಮೇಲೆ ಇದನ್ನ ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರೋ ಗ್ರಹ ಅಂತಂದ ಹೇಳ್ತೀವಿ. ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರೋ ಗ್ರಹ ಟೋಟಲ್ ಸೌರವ್ಯೂಹದೊಳಗಡೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಬರುತ್ತ, ಮಂಗಳ ಗ್ರಹವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ. ರೀಸನ್ ಏನಂತಂದ ಹೇಳಿದ್ರೆ ಅಲ್ಲಿ ಐರನ್ ಜಾಸ್ತಿ ಇರುತ್ತ. ಐರನ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಇರುತ್ತೆ. ಸೂರ್ಯನಿಗೆ ತುಂಬಾ ಹತ್ತಿರವಾಗಿರುವಂತಹ ಗ್ರಹ ಯಾವುದು ಅಂತಂದ ಹೇಳಿದ್ರ ಅದನ್ನ ನಾವು ಬುಧ ಗ್ರಹ ಅಂತಂದ ಹೇಳ್ತೀವಿ. ಆಮೇಲೆ ಶನಿ ಗ್ರಹ ಅಂತ ಬಂತು ಅಂತಂದ ಹೇಳಿದ್ರ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರೋ ಗ್ರಹ. ಸೊ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವಂತಹ ಗ್ರಹ ಯಾವ್ದಂದ್ರ ಸೋಲಾರ್ ಸಿಸ್ಟಮ್ ಒಳಗಡೆ ನಾವು ಶನಿ ಗ್ರಹ ಅಂತಂದ ಹೇಳ್ತೀವಿ. ಅರ್ಥ ಆಯ್ತಾ? ಅದಾದ ನಂತರ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ ಡೈರೆಕ್ಟ್ ಆಗಿ. ಏನಂತಂದ ಹೇಳಿದ್ರೆ ಅತಿ ದೊಡ್ಡ ಉಪಗ್ರಹ ಯಾವುದು ಅಂತಂದ ಹೇಳಿದ್ರಿ ಗ್ಯಾನಿಮೇಡ ಅಂತಂದ ಹೇಳ್ತೀವಿ. ಅತಿ ದೊಡ್ಡ ಉಪಗ್ರಹ ಯಾವ್ದಂತಂದ ಹೇಳಿದ್ರೆ ಗ್ಯಾನಿಮೇಡ ಅಂತಂದ ಹೇಳ್ತೀವಿ. ಇದು ಯಾವ ಗ್ರಹದ ಉಪಗ್ರಹ ಅಂತಂದ ಹೇಳಿದ್ರೆ ಗುರು ಗ್ರಹದ ಉಪಗ್ರಹವಾಗಿರತ್ತ. ಆಮೇಲೆ ಇನ್ನೇನಾದ್ರೂ ಪಾಯಿಂಟ್ಸ್ ಗಳಿದಾವ? ಈಗ ನೋಡ್ರಿ ಇನ್ನೊಂದ್ ಬರುತ್ತ ನೋಡ್ರಿ, ಹಸಿರು ಗ್ರಹ ಅಂತಂದ ಹೇಳಿ ಯಾವ್ದನ್ನ ಕರಿತೀವಿ? ಹಸಿರು ಗ್ರಹ ಅಂತಂದ ಹೇಳಿ ಯುರಾನಸ್ ಅನ್ನ ಕರಿತೀವಿ. ಯುರೇನಸ್ ಅಂತಂದ ಹೇಳ್ತೀವಿ. ರೀಸನ್ ಏನಂತಂದ ಹೇಳಿದ್ರ ಅಲ್ಲಿ ಮೀಥೇನ್ ಗ್ಯಾಸ್ ಜಾಸ್ತಿ ಇರತ್ರಿ. ಯುರೇನಸ್ ಒಳಗಡೆ ಏನಂತಂದ ಹೇಳಿದ್ರ ಮೀಥೇನ್ ಗ್ಯಾಸ್ ಜಾಸ್ತಿ ಇರೋದ್ರಿಂದ ಅದ್ ನಮ್ಗೆ ಹೆಂಗ್ ಕಾಣಿಸುತ್ತೆ ಅಂದ್ರೆ ದೂರಿಂದ. ಸೊ ಅದು ಹಸಿರಾಗಿ ಕಾಣಿಸುತ್ತ ಯುರೇನಸ್ ಗ್ರಹವು. ಅದಾದ ನಂತರ ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ರ ಯಾವ್ದು ಹೇಳ್ಬೇಕು? ಶುಕ್ರ ಅಂತಂದ ಹೇಳ್ತೀವಿ. ಸೊ ಭೂಮಿ ಮತ್ತು ಶುಕ್ರ ಗ್ರಹಗಳೇನಂತಂದ ಹೇಳಿದ್ರೆ ಇವುಗಳನ್ನ ಟ್ವಿನ್ಸ್ ಅಂತಂದ ಹೇಳ್ತೀವಿ ಅಥವಾ ಅವಳಿ ಗ್ರಹಗಳು ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರ ನೆನ್ಪಿಟ್ಕೋಬೇಕಾಗತೈತಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಳದಿ ಘಾಟ್ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತಂದ ಹೇಳಿ ಕ್ವಶನ್ ನ ಕೇಳಿದಾರ. ಎಸ್, ಹಲ್ದಿ ಘಾಟ್ ಯುದ್ಧ. ಹಳದಿ ಘಾಟ್ ಯುದ್ಧ ಯಾವಾಗ ನಡೆಯುತ್ತಂತಂದ ಹೇಳಿದ್ರ
1576ರಲ್ಲಿ ನಡೆಯುತ್ತ. ಇದು ಯಾರ್ಯಾರ ನಡುವೆ ನಡೆಯುತ್ತ ಅಂತಂದ್ರೆ ಮೇವಾರದ ರಾಜ ಆದಂತ ರಾಣಾ ಪ್ರತಾಪ್ ಸಿಂಗ್, ತುಂಬಾ ಫೇಮಸ್ ವ್ಯಕ್ತಿ, ತುಂಬಾ ಫೇಮಸ್ ರಾಜ. ಸೊ ಮೇವಾರದ ರಾಜನಾದಂತ ರಾಣಾ ಪ್ರತಾಪ್ ಸಿಂಗು, ಅದಾದ ನಂತರ ಸೊ ವರ್ಸಸ್ ಯಾರಿಗಂತಂದ ಹೇಳಿದ್ರೆ ಮೊಘಲರ ದೊರೆಯಾದಂತಹ ಅಕ್ಬರ್ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಸೋತ್ರು ಕೂಡ ಸೊ ಅವನ್ ಕುದುರೆ ಚೇತಕ್ ಅಂತಂದ್ ಬರುತ್ತ, ಅದೇನ್ ಮಾಡತ್ತಂದ್ರೆ ಇವನ್ ಪ್ರಾಣವನ್ನ ಉಳಿಸುತ್ತ. ಸೊ ಅದಕ್ಕೊಂದು ಸ್ಟೋರಿ ಬರುತ್ತೆ. ಇದು ಎಷ್ಟ್ ಅವರ್ ನಡೆಯತ್ತಂತಂದ ಹೇಳಿದ್ರೆ ಕೇವಲ 4 ಗಂಟೆ ನಡೆಯುತ್ತ. ಬಟ್ ಆದ್ರೆ ಇತಿಹಾಸದೊಳಗಡೆ ತುಂಬಾ ಚೇಂಜಸ್ ಅನ್ನ ಮಾಡ್ಬಿಡತ್ತೆ. ಯಾವುದು 1576ರ ಹಳದಿ ಘಾಟ್ ಯುದ್ಧ ಅಂತಂತ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಸೊ ಇದಾದ ನಂತರ ಇಲ್ಲೇ ನೆನ್ಪಿಟ್ಕೊಳ್ರಿ, ಅಕ್ಬರ್ ಅಂತ ಬಂದ ಅಂದ್ರ ಮೊದಲು ಏನಂತಂದ್ ಹೇಳಿದ್ರ 1526ರೊಳಗಡೆ 1ನೇ ಪಾನಿಪತ್ ಕದನ ನಡೆಯುತ್ತೆ. 1ನೇ ಪಾನಿಪತ್ ಕದನ. ಈ ಕದನದಲ್ಲಿ ಏನಂತಂದ್ ಹೇಳಿದ್ರ ಬಾಬರ್ ಇದ್ದವನು ಇಬ್ರಾಹಿಂ ಲೋಧಿಯನ್ನ, ಯಾರನ್ನ? ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬಿಟ್ಟು ನಮ್ಮ ಇಂಡಿಯಾದೊಳಗಡೆ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಇದು ಬಾಬರ್ದಾಯ್ತು. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಇನ್ನು ಹಲವಾರು ಬರ್ತಾವ, ಗಾಗ್ರಾ ಕದನ, ಕನ್ವಾ ಕದನ ಅಂತಂದೇಳಿ. ಅವುಗಳು ನಾವು ನೆಕ್ಸ್ಟ್ ಯಾವಾಗಾದ್ರೂ ನೋಡ್ಕೊಳ್ಳೋಣ, ನೀವ್ ಒಂದ್ಸರಿ ನೋಡಿಟ್ಕೊಳ್ರಿ. ಸೊ ಇದು ಏನಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್. ಬಟ್ ಸೇಮ್ ಅದೇ ತರ ಯಾವಾಗ ಅಂತಂದ ಹೇಳಿದ್ರ ಬಾಬರ್ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ? ಹುಮಾಯೂನ ಬರ್ತಾನ. ಹುಮಾಯೂನ ಆದ ನಂತರ ಯಾರು ಬರ್ತಾರ ಅಂದ್ರ ಅವನ್ ಮಗ ಅಕ್ಬರ್ ಏನಂತಂದ ಹೇಳಿದ್ರೆ ಆಳ್ವಿಕೆಗೆ ಬಂದಾಗ ಅವನಿನ್ನು ಸಣ್ಣ ಹುಡುಗಿರ್ತಾನ. ಆ ಟೈಮ್ ಅಲ್ಲಿ ಭಾರತದ ಒಬ್ಬ ರಾಜ ಹೇಮು ಅಂತಂದ್ ಹೇಳ್ತೀವಿ. ಇವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಸೊ ಇವರು ಸುಲ್ತಾನರು, ಮುಸ್ಲಿಂ ಸುಲ್ತಾನರೆಲ್ಲ ಏನ್ ಆಳ್ವಿಕೆ ನಡೆಸೋದ್ ಬೇಡ, ನಮ್ಮ ಭಾರತ ದೇಶವನ್ನ ನಾವೇ ನಡೆಸ್ಬೇಕು ಅಂತಂದ ಹೇಳಿ ದೆಹಲಿ ಮೇಲೆ ದಾಳಿ ಮಾಡ್ತಾನ ಹೇಮು. ಅದೇನಂತಂದ ಹೇಳಿದ್ರೆ 2ನೇ ಪಾನಿಪತ್ ಕದನ ಅಂತಂದ ಹೇಳ್ತೀವಿ. ಹೇಮು ಮತ್ತು ಅಕ್ಬರ್ನ ನಡುವೆ ಒಂದು ಯುದ್ಧ ನಡೆಯುತ್ತೆ 1556ರಲ್ಲಿ. ಅದನ್ನ ನಾವು 2ನೇ ಪಾನಿಪತ್ ಕದನ ಅಂತಂದ ಹೇಳ್ತೀವಿ. ಪಾಯಿಂಟ್ಸ್ ಕ್ಲಿಯರ್? 2ನೇ ಪಾನಿಪತ್ ಕದನ. ಈ ಇದ್ರಲ್ಲಿ ಏನಂದ್ರೆ ಹೇಮುವನ್ನ ಸೋಲಿಸ್ತಾರ. ಆಮೇಲೆ ಅಕ್ಬರ್ ಸ್ಟ್ರಾಂಗ್ ರಾಜ. ಆಮೇಲೆ ಅಕ್ಬರ್ ಇದ್ದವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಒಂದು ಮತವನ್ನ, ಒಂದು ಧರ್ಮವನ್ನ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾನ. ಅದನ್ನ ನಾವು ದಿನ್ ಇ ಇಲಾಹಿ ಅಂತಂದ್ ಹೇಳ್ತೀವಿ. ದಿನ್ ಇ ಇಲಾಹಿ ಅಂತಂದ್ ಹೇಳಿ ಇದು ಅಕ್ಬರ್ ಸ್ಟಾರ್ಟ್ ಮಾಡಿರೋದು. ಇದ್ರಲ್ಲಿ ಯಾರು ಸೇರಂಗಿಲ್ಲ, ಒಬ್ರು ಮಾತ್ರ ಸೇರ್ತಾರ ಅವ್ರ ಇದ್ರೊಳಗಡೆ. ಅವ್ರ ಯಾರಂತಂದ್ ಹೇಳಿದ್ರೆ ತೋದರ್ಮಲ್ ಅಂತಂದ್ ಹೇಳ್ತೀವಿ. ತೋದರ್ಮಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರೊಬ್ಬರ ಸೇರ್ತಾರ ಅದ್ರೊಳಗಡೆ, ಉಳ್ದವ್ರು ಯಾರಿಗೂ ಇಷ್ಟ ಆಗಂಗಿಲ್ಲ ಅದ. ಈ ಪಾಯಿಂಟ್ಸ್ ಗಳು ಎಲ್ರಿಗೂ ಕ್ಲಿಯರ್? ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್? ನೆಕ್ಸ್ಟ್ ಕ್ವಶನ್, ಯಾವ ಕೊರತೆಯಿಂದ ಗಾಯ್ಟರ್ ರೋಗ ಬರುತ್ತದೆ ಅಂತಂದೇಳಿ. ಯಾವ ಕೊರತೆಯಿಂದ ಗಾಯ್ಟರ್ ರೋಗ? ಸರಳ ಗಾಯ್ಟರ್ ಅಂತಂದ್ ಹೇಳ್ತೀವಿ. ಈ ಕುತ್ತಿಗೆ ಹತ್ರ ತುಂಬಾ ಉಬ್ಬುತ್ತ ದೊಡ್ಡದಾಗಿ. ಸೊ ಕುತ್ತಿಗೆ ಹತ್ರ ಏನಂತಂದ್ರೆ ದೊಡ್ಡದಾಗಿರೋ ಗಂಟಾಗತ್ತ. ಸೊ ಅದನ್ನ ಸರಳ ಗಾಯ್ಟರ್ ಅಂತಂದ್ ಹೇಳ್ತೀವಿ. ಸೊ ಅದು ಯಾವ್ದ್ರ ಕೊರತೆಯಿಂದ ಬರುತ್ತಂದ್ರ ಅಯೋಡಿನ್ ಕೊರತೆಯಿಂದ ಬರುತ್ತ. ಅಯೋಡಿನ್ ಯುಕ್ತ ಉಪ್ಪು ತಿನ್ರಿ ಅಂತಂದೇಳಿ ಹಿಂದಿನ ಕಾಲದಲ್ಲೆಲ್ಲ ಟಿವಿ ಒಳಗಡೆ ಎಲ್ಲ ಅಡ್ವರ್ಟೈಸ್ ಬರ್ತಿದ್ವು. ಇವಾಗೇನ್ ಬರಂಗಿಲ್ಲ. ಅಯೋಡಿನ್ ಯುಕ್ತ ಉಪ್ಪೇನಪ್ಪಾ ಅಂತಂದ್ರೆ ತಿನ್ಬೇಕಂತಂದೇಳಿ. ಸರಳ ಗಾಯ್ಟರ್ ರೋಗ ಇದರಿಂದ ಬರುತ್ತ. ಈಗ ನೋಡ್ರಿ, ವಿಟಮಿನ್ ಸಿ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ನಮ್ಗೆ ಯಾವ ರೋಗ ಬರುತ್ತ? ಸ್ಕರ್ವಿ ಅನ್ನೋ ರೋಗ ಬರುತ್ತ. ಆಮೇಲೆ ಕಬ್ಬಿನಾಂಶ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಕಬ್ಬಿನಾಂಶ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ಹೀಮೋಗ್ಲೋಬಿನ್ ಕಡಿಮೆ ಆಗತ್ತ. ಹೀಮೋಗ್ಲೋಬಿನ್ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಅವಾಗ ಒಂದ್ ರೋಗ ಬರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ? ಅನೇಮಿಯಾ ಅಂತಂದ್ ಹೇಳ್ತೀವಿ. ಅನೇಮಿಯಾ ಅನ್ನೋ ಒಂದ್ ರೋಗ ಅಂತಂದ್ ಹೇಳ್ತೀವಿ. ಅದಾದ ನಂತರ ಕ್ಯಾಲ್ಸಿಯಂ, ನಮ್ ಬಾಡಿ ಒಳಗಡೆ ಕ್ಯಾಲ್ಸಿಯಂ ಎಲ್ಲಾದ್ರೂ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ಎಲ್ಲಾ ಸ್ನಾಯುಗಳು ಅಂದ್ರೆ ಎಲ್ಲಾ ಮೂಳೆಗಳು, ಹಲ್ಲುಗಳು ಎಲ್ಲಾ ಏನಂತಂದ್ರೆ ತುಂಬಾ ಮೃದುವಾಗ್ತಾವ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಜನರಲ್ ಆಗಿ ನೀವು ನೆನ್ಪಿಟ್ಕೋಬೇಕು. ಈಗ ಸಡನ್ ಆಗಿ ನೋಡ್ರಿ, ಒಂದ್ ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ. ವಿಟಮಿನ್ ಎ ಅಂತಂದ್ ಹೇಳಿದ್ರೆ ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ವಿಟಮಿನ್ ಬಿ ಅಂತಂದ್ ಹೇಳಿದ್ರೆ ಬೇರಿ ಬೇರಿ ರೋಗ. ವಿಟಮಿನ್ ಸಿ ಸ್ಕರ್ವಿ. ವಿಟಮಿನ್ ಡಿ ರಿಕೆಟ್ಸ್ ಅಂತಂದ್ ಹೇಳಿ. ವಿಟಮಿನ್ ಇ ಬಂಜತನ. ವಿಟಮಿನ್ ಕೆ ಏನಂತಂದ್ ಹೇಳಿದ್ರೆ ರಕ್ತ ಹೆಪ್ಪಗಟ್ಟಂಗಿಲ್ಲ. ಸೊ ಒಂದೊಂದ್ ಲಿಸ್ಟ್. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು ಅಂತಂದೇಳಿ. ಸೊ ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ರು? ಸೊ ಯಾರಾಗಿದ್ರು ಅಂತಂದ್ ಹೇಳಿದ್ರ HJ ಖಾನಿಯಾ ಅಂತಂದ್ ಹೇಳ್ತೀವಿ. ಯಾರಾಗಿದ್ರಪ್ಪ ಅಂತಂದ್ ಹೇಳಿದ್ರ ಸೊ ಭಾರತದ ಮೊದಲ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ HJ ಖಾನಿಯಾ ಅಂತಂದ್ ಹೇಳ್ತೀವಿ. ಇದು ಒಂದ್ ಕ್ವಶನ್. ಇದೇನಂದ್ರ ಸ್ವತಂತ್ರ ಭಾರತದ ನಂತರ ಫಸ್ಟ್ ಟೈಮ್ 1774 ಒಳಗಡೆ ಕೋಲ್ಕತ್ತಾದೊಳಗಡೆ ಏನಂದ್ರ
ಸುಪ್ರೀಂ ಕೋರ್ಟ್ ರಚನೆ ಆಗತ್ತೆ. ಎಲ್ಲಿ? ಕೋಲ್ಕತ್ತಾದೊಳಗಡೆ 1774 ಒಳಗಡೆ ಸುಪ್ರೀಂ ಕೋರ್ಟ್ ರಚನೆ ಆದಾಗ ಅಲ್ಲಿ ಏನಿರ್ತಾರ ಅಂತಂದ್ ಹೇಳಿದ್ರೆ ಒಬ್ಬ ಚೀಫ್ ಜಸ್ಟಿಸ್ ಆಮೇಲೆ 3 ಜನ ಸದಸ್ಯರು ಇರ್ತಾರ. ಅದ್ರೊಳಗಡೆ ಚೀಫ್ ಜಸ್ಟಿಸ್ ಮೊದಲು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಈ ಕ್ವಶನ್ ಕೂಡ ಕೇಳಿದಾರ, ಎಲಿಜಾ ಇಂಪೆ ಅಂತಂದ್ ಹೇಳಿ. ಈ ಹೆಸರನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತ. ಇವಾಗ ಸುಪ್ರೀಂ ಕೋರ್ಟ್ ಏನಾಯ್ತಲ್ಲ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಇದ್ರೊಳಗಡೆ ಇವಾಗ ಒಬ್ಬ ಚೀಫ್ ಜಸ್ಟಿಸ್ ಆದ್ರೆ 33 ಜನ ನ್ಯಾಯಾಧೀಶರು ಅಂತಂದ್ ಹೇಳ್ತೀವಿ. ಒಬ್ರು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಉಳ್ದೋರೆಲ್ಲ ಏನಪ್ಪಾ ಅಂತಂದ್ರೆ ನ್ಯಾಯಾಧೀಶರು. ಟೋಟಲ್ ಆಗಿ ಸ್ಟ್ರೆಂತ್ ಎಷ್ಟೈತೆ ಅಂದ್ರೆ ಇವಾಗ 34 ಜನ ಸ್ಟ್ರೆಂತ್ ಐತೆ ಎಲ್ಲಿ? ಸುಪ್ರೀಂ ಕೋರ್ಟ್ ಒಳಗಡೆ. ಈ ಪಾಯಿಂಟ್ ಕೂಡ ಏನಂತ ಕ್ವಶನ್ಸ್ ಗಳನ್ನ ಕೇಳ್ತಾರ, ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಆಮೇಲೆ ನಮ್ ದೇಶಕ್ಕೊಂದು ಸುಪ್ರೀಂ ಕೋರ್ಟ್ ಬೇಕು ಅಂತಂದೇಳಿ, ನಮ್ ದೇಶಕ್ಕೊಂದು ಸುಪ್ರೀಂ ಕೋರ್ಟ್ ಬೇಕು ಅಂತಂದೇಳಿ ಯಾವ ಆರ್ಟಿಕಲ್ ಹೇಳುತ್ತ? 124 ಆರ್ಟಿಕಲ್ ಹೇಳುತ್ತ. ಆರ್ಟಿಕಲ್ 124 ನಮ್ಗ್ ಸುಪ್ರೀಂ ಕೋರ್ಟ್ ಬೇಕು. ಸುಪ್ರೀಂ ಕೋರ್ಟ್ ಒಬ್ರು ಏನಂತಂದ್ ಹೇಳಿದ್ರೆ ಸೂಪರ್ ಜಡ್ಜ್ ಬೇಕು, ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೇಕು. ಅವ್ರನ್ನ ಯಾರ್ ನೇಮಕ ಮಾಡ್ತಾರ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಯಾರ್ ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ. ಸೊ ಈ ಪಾಯಿಂಟ್ಸ್ ಗಳನ್ನೆಲ್ಲ ಏನಂತಂದ್ರೆ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಪುಂಗ ಚೋಲಂ ಯಾವ ರಾಜ್ಯದ ಜನಪದ ನೃತ್ಯವಾಗೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಪುಂಗ ಚೋಲಂ ಅಂತಂದ್ ಹೇಳಿ ಒಂದು ಬರುತ್ತೆ. ಸೊ ಇದು ಯಾವ್ದ್ರ ಅಂತಂದ್ ಹೇಳಿದ್ರೆ ಮಣಿಪುರ್ ಅಂತಂದ್ ಹೇಳ್ತೀವಿ. ಯಾವ್ದ್ರದ್ದು? ಮಣಿಪುರ್ ರಾಜ್ಯದ ಒಂದು ಪ್ರಸಿದ್ಧ ನೃತ್ಯ ಪ್ರಕಾರವಾಗೈತೆ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನನ್ನ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರ ಮೃದಂಗಂ, ಇಲ್ಲ ಎಂತಂದ್ ಹೇಳಿದ್ರೆ ಡೋಲನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ನೃತ್ಯವನ್ನ ಮಾಡ್ತಾರ. ಇಲ್ಲಿ ನರ್ತಕರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಳಿ ಅಂದ್ರೆ ಬಿಳಿ ಧೋತಿ ನಮ್ ಕಡೆ ಹಾಕೋತಾರಲ್ಲ, ಬಿಳಿ ಧೋತಿ ಮತ್ತು ಪೇಟೆಯನ್ನ ಹಾಕೊಂಡ್ ಏನಂತಂದ್ ಹೇಳಿದ್ರೆ ಇಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಡ್ಯಾನ್ಸ್, ಮಣಿಪುರ್ ಒಳಗಡೆ ಬರುವಂತದ್ದು. ಇದನ್ನ ಬಿಟ್ರೆ ಏನಂತಂದ್ ಹೇಳಿದ್ರೆ ಅದರ್ ಕ್ಲಾಸಿಕಲ್ ಡ್ಯಾನ್ಸ್ ಗಳು ಬರ್ತಾವ ನಮ್ಮ ದೇಶದೊಳಗಡೆ. ಸೊ ಅವುಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ಒಂದು ಲಿಸ್ಟ್ ಅನ್ನ ಹೇಳ್ಬಿಡ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಏನೇನ್ ನೆನ್ಪಿದಾವ ಕ್ಲಾಸಿಕಲ್ ಡ್ಯಾನ್ಸಸ್. ಇವಾಗ ನೋಡ್ರಿ, ಕರ್ನಾಟಕ ಬಂದ್ರೆ ಯಕ್ಷಗಾನ, ಕೇರಳ ಬಂತಂದ್ರ ಕಥಕ್ಕಳಿ ಮೋಹಿನಿ ಅಟ್ಟಂ, ತಮಿಳ್ನಾಡು ಬಂತಂದ್ರ ಭರತನಾಟ್ಯ, ಆಮೇಲೆ ನೆಕ್ಸ್ಟ್ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಬಂದ್ರೆ ಎಲ್ಲಿ ನಾವೇನಂತ ಹೇಳ್ತೀವಿ? ಕೂಚಿಪುಡಿ ಅಂತಂದ್ ಹೇಳ್ತೀವಿ. ಆಮೇಲೆ ಬಟುಕಮ್ಮ ಜಾತ್ರೆ ಕೂಡ ಬರುತ್ತ, ಬಟುಕಮ್ಮ ಜಾತ್ರೆ. ಸೊ ಅದು ಕೂಡ ಅದ್ರಲ್ಲಿ ಬರುತ್ತೆ. ಓಕೆ, ವೆರಿ ಗುಡ್. ಅಸ್ಸಾಂ ಅಲ್ಲಿ ಏನಂತಂದ ಹೇಳಿದ್ರೆ ಬಿಹು ಅಂತಂದ್ ಹೇಳ್ತೀವಿ, ಬಿಹು ಡ್ಯಾನ್ಸ್. ಆಮೇಲೆ ಇನ್ನೊಂದು ಸತ್ರಿಯಾ ಡ್ಯಾನ್ಸ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಉತ್ತರ ಪ್ರದೇಶದಲ್ಲಿ ಕಥಕ್ ಅಂತಂದ್ ಹೇಳ್ತೀವಿ. ಆಮೇಲೆ ಮಹಾರಾಷ್ಟ್ರದೊಳಗಡೆ ಲಾವಣಿ ಅಂತಂದ್ ಹೇಳ್ತೀವಿ. ಕಲ್ಬೆಲಿಯಾ ಅಂತಂದ್ ಹೇಳಿ ಬರುತ್ತೆ, ಕಲ್ಬೆಲಿಯಾ. ಅದು ಎಲ್ಲಿ ಬರುತ್ತೆ ಕಲ್ಬೆಲಿಯಾ? ಆಮೇಲೆ ನೆಕ್ಸ್ಟ್ ಗೂಮರ್ ಅಂತಂದ್ ಹೇಳ್ತೀವಿ, ರಾಜಸ್ಥಾನದೊಳಗಡೆ ಗೂಮರ್. ಎಸ್, ಕಲ್ಬೆಲಿಯೋ ಕೂಡ ಏನಂತಂದ್ ಹೇಳಿದ್ರೆ ರಾಜಸ್ಥಾನದೊಳಗಡೆ ಬರುವಂತಹ ನೃತ್ಯವಾಗಿದಾವ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದೊಂದ್ 2-3 ಸರಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ನಡೀತೀವಿ. ಬಾಂಗ್ರಾ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ, ಬಾಂಗ್ರಾ. ಬಾಂಗ್ರಾ ಅಂತಂದ್ ಹೇಳಿದ್ರೆ ಇದು ಎಲ್ಲಿ ಬರುತ್ತಂದ್ರ ಪಂಜಾಬ್ ಒಳಗಡೆ ಬರುವಂತ ಒಂದು ಡ್ಯಾನ್ಸ್. ಒಂದ್ ಲಿಸ್ಟ್ ಎಲ್ಲ ರೆಡಿ ಆಯ್ತಾ? ಇನ್ನೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಹೊಸದಾಗಿರುವಂತ ನೋಡ್ರಿ ಅಂತಂದ್ ಹೇಳಿದ್ರೆ ಪ್ರಿಪರೇಷನ್ ಮುಗೀತು ಆಲ್ಮೋಸ್ಟ್. ನೆಕ್ಸ್ಟ್, ಹಾಲಿನ ಶುದ್ಧತೆಯನ್ನ ಅಳೆಯಲು ಯಾವ ಉಪಕರಣವನ್ನ ನಾವು ಬಳಸ್ತೀವಿ ಅಂತಂದೇಳಿ. ಸೊ ಹಾಲಿನ ಆ ಶುದ್ಧತೆಯನ್ನ ಅಳತೆ ಮಾಡಕ್ಕೆ ಯಾವ್ದನ್ನ ಬಳಸ್ತೀವಿ ಅಂತಂದ್ ಹೇಳಿದ್ರೆ ಲ್ಯಾಕ್ಟೋಮೀಟರ್ ಅಂತಂದ್ ಹೇಳ್ತೀವಿ. ಯಾವ್ದನ್ನ ಬಳಸ್ತೀವಿ? ಲ್ಯಾಕ್ಟೋಮೀಟರ್ ಅಂತಂದ್ ಹೇಳ್ತೀವಿ. ಹಾಲಿನಲ್ಲಿ ಎಷ್ಟು ಫ್ಯಾಟ್ ಐತೆ, ಎಷ್ಟು ಸಾಂದ್ರತೆ ಐತೆ ಅಂತಂದ್ ಹೇಳಿ ಯೂಸ್ ಮಾಡಕ್. ಅದ್ರಲ್ಲಿ ನೀರ್ ಎಷ್ಟು ಮಿಕ್ಸ್ ಮಾಡಿದ್ರೆ ಏನಿಲ್ಲ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಹಾಲಿನ ಶುದ್ಧತೆಯನ್ನ ಅಥವಾ ಸಾಂದ್ರತೆಯನ್ನ ಅಳತೆ ಮಾಡೋಕೆ ಲ್ಯಾಕ್ಟೋಮೀಟರ್. ಸೇಮ್ ಅದೇ ತರ ಬ್ಯಾರೋಮೀಟರ್ ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಷರ್, ಒತ್ತಡವನ್ನ ಅಳತೆ ಮಾಡೋಕ ಯೂಸ್ ಮಾಡುವಂತಹ ಒಂದು ಮಾಪನ ಯಾವ್ದಂದ್ರೆ ಬ್ಯಾರೋಮೀಟರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಹಾಲಾಗಿರ್ಬಹುದು ಅಥವಾ ಮೊಸರಾಗಿರ್ಬಹುದು, ಹಾಲು ಅಥವಾ ಮೊಸರಿನಲ್ಲಿ ಬರುವಂತಹ ಒಂದು ಅಸಿಡ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ನಾವು ಲ್ಯಾಕ್ಟಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಯಾವ ಅಸಿಡ್ ಅಂತಂದ್ ಹೇಳ್ತೀವಿ? ಕಂಡು ಬರುವಂತದ್ದು ಲ್ಯಾಕ್ಟಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಆಮೇಲೆ ನಿಮ್ಗ್ ನಾನ್ ಕ್ಲಾಸ್ ಮಾಡುವಾಗ ಹೇಳಿದೀನಿ, ಚಿಕ್ಕ ಮಕ್ಳು ಏನಪ್ಪಾ ಅಂತಂದ್ ಹೇಳಿದ್ರೆ, ಚಿಕ್ಕ ಮಕ್ಳು ಇರ್ತಾವ ಅವೆಲ್ಲ ಏನಂತಂದ್ ಹೇಳಿದ್ರೆ ತಾಯಂದಿರ ಹಾಲು ಕುಡಿತಿರ್ತಾವಲ್ಲ. ಸೊ ಇವಾಗ ಅವಕ್ ಊಟ ಎಲ್ಲ ಬರಂಗಿಲ್ಲ, ತಾಯಂದ್ರ ಹಾಲನ್ನ ಕುಡಿತಾವ. ಹಾಲು ಕುಡಿದ ತಕ್ಷಣ ಅದು ಚಯಾಪಚಯ ಆಗ್ಬೇಕಲ್ಲ, ಅಂದ್ರೆ ಕರೆಕ್ಟ್ ಆಗಿ ಡೈಜೆಷನ್ ಆಗ್ಬೇಕಲ್ಲ. ಅದಕ್ಕಂತಂದ್ ಹೇಳಿ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತ ನಮ್ ಬಾಡಿ ಒಳಗಡೆ. ಅದ್ ಯಾವ್ದಂದ್ರೆ ರೆನಿನ್ ಅಂತಂದ್ ಹೇಳ್ತೀವಿ. ನೀವು ನೋಡ್ರಿ, ಚಿಕ್ಕ ಮಕ್ಳು ಏನಂತಂದ್ ಹೇಳಿದ್ರೆ ಹಾಲು ಕುಡ್ಸಿದ ತಕ್ಷಣ ಏನಂತಂದ್ ಹೇಳಿದ್ರೆ ಅವು ಡೈಜೆಷನ್ ಸ್ಟಾರ್ಟ್ ಆಗಿಬಿಡುತ್ತೆ ರೆನಿನ್ ಬಿಡುಗಡೆ ಆಗಿ. ಈಗ ನೀವು ಅದನ್ನ ಜೋರಾಗಿ ಎತ್ಕೊಂಡ್ರಿ, ಒಂದ್ ಸ್ವಲ್ಪ ಎಲ್ರೆ ರೌಂಡ್ ಕಟ್ಸಿದ್ರಿ ಅಂತಂದ್ ಹೇಳಿದ್ರೆ ಅದು ಉಲ್ಟಿ ಮಾಡ್ಕೊಳತ್ತ, ಮೊಸರು ಬರುತ್ತೆ. ಮೊಸರು ತರ ಏನಂತಂದ್ ಹೇಳಿದ್ರೆ ಉಲ್ಟಿ ಮಾಡ್ಕೊ. ಎಲ್ರಿಗೂ ನಿಮ್ಗೆ ಗೊತ್ತೈತೆ
ನೀವ್ ಎತ್ಕೊಂಡಾಗೆಲ್ಲ ನಿಮ್ ಮೇಲೆಲ್ಲ ಮಾಡಿರ್ತಾವ. ಸೊ ಅವೆಲ್ಲ ಉಲ್ಟಿ ಮಾಡ್ಕೊಂಡಿರ್ತಾವ ಮೊಸರು ತರ. ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗೈತಲ್ಲ. ಸೊ ಅದೇನಂತಂದ್ ಹೇಳಿದ್ರೆ ಸಡನ್ ಆಗಿ ಹಾಲ್ ಇದ್ ಮೊಸರಾಗಿ ಕನ್ವರ್ಟ್ ಆಗಿ ಶಕ್ತಿ ಬಿಡುಗಡೆ ಆಗ್ಬೇಕಂತಂದ್ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ರೆನಿನ್ ಅನ್ನೋ ಒಂದು ಹಾರ್ಮೋನ್ ಏನಂತಂದ್ ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರತ್ತೆ. ಇದನ್ನ ನಾನು ಕ್ಲಾಸ್ ಅಲ್ಲಿ ಹೇಳಿದೀನಿ. ಒಂದ್ ಸ್ವಲ್ಪ ಕವರ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ನೋಡ್ರಿ, ಸುಯೇಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನ ಸಂಪರ್ಕಿಸುತ್ತದೆ ಅಂತಂದೇಳಿ. ಸುಯೇಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನ ಯಾವ ಎರಡು ಸಮುದ್ರಗಳಂತಂದ ಹೇಳಿದ್ರೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಂತಂದ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸೊ ಆಫ್ರಿಕಾದ ಹಾರ್ನ್ ಇದು ಬರುತ್ತ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ಕಡೆ ಸೌದಿ ಅರೇಬಿಯಾ ಅವು ಇವು ಬರ್ತಾವ. ಇಲ್ಲಿ ಕೆಂಪು ಸಮುದ್ರ ಕಂಡು ಬರುತ್ತ. ಆ ಕಡೆ ಸೈಡ್ ಹೋಗ್ಬೇಕಲ್ಲ ನಾವು. ಸೊ ನಮ್ಗೆ ಇಲ್ಲಿ ಏನಂತಂದ ಹೇಳಿದ್ರೆ ಭೂಮಿ ಐತೆ. ಇಲ್ಲೊಂದು ಒಂದು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಕಾಲುವೆಯನ್ನ ಓಪನ್ ಮಾಡ್ತಾರ. ಸೊ ಈ ಕಡೆ ಕೆಂಪು ಸಮುದ್ರದಿಂದ ಆ ಕಡೆಗೆ ಯಾವ್ದಂತಂದ ಹೇಳಿದ್ರೆ ಮೆಡಿಟರೇನಿಯನ್ ಸಮುದ್ರವನ್ನ ಕೂಡ್ಸೋಕಂತಂದ ಹೇಳಿ. ಯಾಕಂತಂದ ಹೇಳಿದ್ರೆ ನಾವು ಇಡೀ ಆಫ್ರಿಕಾವನ್ನ ಸುತ್ತಾಕೊಂಡ್ ಬರ್ಬೇಕಿತ್ತು. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಆಫ್ರಿಕಾ ಐತಲ್ಲ ಇದನ್ನೆಲ್ಲ ಸುತ್ತಾಕೊಂಡ್ ಬರ್ಬೇಕಿತ್ತು. ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಕನೆಕ್ಷನ್ ಕೊಡ್ತಾರ, ಈ ಸಮುದ್ರದಿಂದ ಈ ಸಮುದ್ರ. ಇದು ಮೆಡಿಟರೇನಿಯನ್ ಸಮುದ್ರ, ಇದು ಕೆಂಪು ಸಮುದ್ರ ಅಂತಂದ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್. ಸುಯೇಜ್ ಕಾಲುವೆ ಅಂತಂದ ಹೇಳಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗತ್ತ. ಇದು 1869 ಇದನ್ನ ಸಂಚಾರಕ್ಕೆ ಮುಕ್ತವನ್ನಾಗಿ ಮಾಡ್ತಾರ. ಸೊ ಇದನ್ನ ನೆನ್ಪಿಟ್ಕೊಡ್ರಿ, ಸುಯೇಜ್ ಕಾಲುವೆದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹರ್ಯಂಕ ರಾಜವಂಶದ ಸ್ಥಾಪಕ ಯಾರು ಅಂತಂದೇಳಿ. ಸೊ ಹರ್ಯಂಕ ಇದು ವಂಶದ ಸ್ಥಾಪಕ ಯಾರು ಅಂತ ಕ್ವಶನ್ ನ ಕೇಳಿದಾರೆ. ಎಸ್, ಯಾರಂತಂದ ಹೇಳಿದ್ರೆ ಬಿಂಬಿಸಾರ ಅಂತಂದ ಹೇಳ್ತೀವಿ. ಯಾರಪ್ಪ ಅಂತಂದ ಹೇಳಿದ್ರೆ ಬಿಂಬಿಸಾರ ಅಂತಂದ ಹೇಳ್ತೀವಿ. ಇವ್ರದ್ದು ರಾಜಧಾನಿ ಯಾವ್ದಂತಂದ ಹೇಳಿದ್ರೆ ಹರ್ಯಂಕ ಡೈನಸ್ಟಿದು ರಾಜಗೃಹ ಅಂತಂದ ಹೇಳ್ತೀವಿ. ಇವ್ರದ್ದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಸೊ ರಾಜಗೃಹ ಅಂತಂದ ಹೇಳ್ತೀವಿ. ಇದು ಕೂಡ ಎಲ್ಲಿ ಬರುತ್ತಂದ್ರ ಬಿಹಾರದೊಳಗಡೆನೆ ಬರುತ್ತ. ಬಿಹಾರದೊಳಗಡೆ ಕಂಡು ಬರುವಂತ ಒಂದ್ ಸಿಟಿ ರಾಜಗೃಹ. ಸೊ ಯಾವ್ದು ಹರ್ಯಂಕ ರಾಜವಂಶ ಅದನ್ನ ಸ್ಥಾಪನೆ ಮಾಡಿದವನ್ ಯಾರಂತಂದ ಹೇಳಿದ್ರೆ ಬಿಂಬಿಸಾರ ಅಂತಂದ ಹೇಳ್ತೀವಿ. ಈ ಬಿಂಬಿಸಾರ ಆದ ನಂತರ ನೆಕ್ಸ್ಟ್ ಬರೋನೆ ಯಾರಂತಂದ ಹೇಳಿದ್ರೆ ಅಜಾತ ಶತ್ರು. ಸೊ ಅಜಾತ ಶತ್ರು, ಈ ಅಜಾತ ಶತ್ರು ಅದಾದ ನಂತರ ನೆಕ್ಸ್ಟ್ ಗೌತಮ ಬುದ್ಧ ಅಂತಂದ ಹೇಳ್ತೀವಲ್ಲ, ಇವರೆಲ್ಲ ಸೇಮ್ ಒಂಥರ ಫ್ರೆಂಡ್ಸ್ ಇದ್ದಂಗೆ ಇವ್ರು. ಒಂದೇ ಎರ, ಈಗ ನಾನು ನೀವೆಲ್ಲ ಬದುಕಿದೇವಲ್ಲ ಸೇಮ್ ಹಿಂಗೆ ಅಜಾತ ಶತ್ರು ಮತ್ತೇನಂತಂದ್ರೆ ಗೌತಮ ಬುದ್ಧರು ಒಂದೇ ಇದ್ರಲ್ಲಿ ಇರ್ತಾರ. ಆಮೇಲೆ ಗೌತಮ ಬುದ್ಧರಿಗೆ ಏನಂತಂದ್ರೆ ಕರೆಕ್ಟ್ ಆಗಿ ಮರ್ಯಾದೆ ಕೊಡಂಗಿಲ್ಲ. ಸೊ ಆಸ್ಥಾನಕ್ಕೆಲ್ಲ ಕರೆಸ್ಬಿಟ್ಟು ಇದು ಮಾಡ್ತಾನ, ಅವ್ರನ್ನ ಅವಮಾನ ಮಾಡ್ತಾನ. ಬಟ್ ಆದ್ರೆ ಸೊ ಗೌತಮ ಬುದ್ಧರ ಏನಂತಂದ ಹೇಳಿದ್ರೆ ಮಹಾಪರಿನಿರ್ವಾಣವನ್ನ ತಗೊಂಡಂತ್ರ ಅಂದ್ರ ಸತ್ತೋದ್ಮೇಲೆ ಸೊ ಅವ್ರನ್ನೇನಪ್ಪಾ ಅಂತಂದ ಹೇಳಿದ್ರೆ ಈಗ ಅಂದ್ರೆ ಸೊ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಮೊದಲ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನ ಅಜಾತ ಶತ್ರು. ಎಲ್ಲಿ ಅಂತಂದ ಹೇಳಿದ್ರೆ ರಾಜಗೃಹದೊಳಗಡೆ ಮೊದಲ ಬೌದ್ಧ ಸಮ್ಮೇಳನ ಯಾರು ನಡೆಸ್ತಾರ? ಅಜಾತ ಶತ್ರು ನಡೆಸ್ತಾನ. ಪಾಯಿಂಟ್ ಕ್ಲಿಯರ್. ಎಸ್. ಅದಾದ ನಂತರ ನೆಕ್ಸ್ಟ್ ಅಜಾತ ಶತ್ರು ಆದ ನಂತರ ಅವನ್ ಮಗ ಆಳ್ವಿಕೆಗೆ ಬರ್ತಾನ. ಅವನ ಹೆಸರು ಏನಂತಂದ್ರೆ ಉದಯಿನ್ ಅಂತಂದ ಹೇಳ್ತೀವಿ. ಉದಯಿನ್ ಇವನ್ ಮೇನ್ ಕೆಲಸ ಏನಂತಂದ್ರೆ ಒಂದು ಹೊಸ ನಗರವನ್ನ ಸ್ಥಾಪನೆ ಮಾಡ್ತಾನ. ತುಂಬಾ ಫೇಮಸ್ ಆಗಿರುವಂತದ್ದು ಪಾಟಲಿಪುತ್ರ. ಈ ಪಾಟಲಿಪುತ್ರ ನಗರದ ಸ್ಥಾಪಕ ಯಾರಂತಂದ್ರೆ ಉದಯನ್ ಅಂತಂದ ಹೇಳ್ತೀವಿ. ಆಮೇಲೆ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಏನಂತಂದ್ರೆ ತನ್ನ ರಾಜಧಾನಿಯನ್ನ ಟ್ರಾನ್ಸ್ಫರ್ ಮಾಡ್ತಾನ. ಆಮೇಲೆ ಕಂಪ್ಲೀಟ್ ಆಗಿ ಮಗಧ ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ, ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಇವಾಗ ಇವರು ಗುಪ್ತ ಸಾಮ್ರಾಜ್ಯ, ಇವ್ರದೆಲ್ರದ್ದು ರಾಜಧಾನಿ ಯಾವ್ದಾಗತ್ತ ಅಂತಂದ್ರೆ ಪಾಟಲಿಪುತ್ರ ನಗರ ಆಗತ್ತ. ಕ್ಲಿಯರ್. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಸೊ ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವ್ದು ಅಂತಂದ ಹೇಳಿದ್ರೆ ಶ್ರೀನಗರದಿಂದ ಹಿಡ್ಕೊಂಡು, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಹಿಡ್ಕೊಂಡು ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಒಂದು ಹೈವೇ ಬರುತ್ತಾ. ಆ ಹೈವೇ ಹೆಸರು ಏನಪ್ಪಾ ಅಂತಂದ್ರೆ NH-44 ಅಂತಂದ ಹೇಳ್ತೀವಿ. ಅದ್ರದ್ದು ಹಿಂದ್ಗಡೆ ಅದಕ್ಕೊಂದು ಹೆಸರಿತ್ತು, NH-7 ಅಂತ ಕರಿತಾ ಇದ್ರು. ಬಟ್ ಆದ್ರೆ ಇವಾಗ ಹೆಸರೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. NH-44 ಅಂತಂದ ಹೇಳ್ತೀವಿ. ಎಲ್ಲಿಂದ ಶ್ರೀನಗರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಇದು ಬರ್ತೈತೆ. ಟೋಟಲ್ ಎಷ್ಟು ರಾಜ್ಯದಲ್ಲಿ ಹಾದು ಹೋಗುತ್ತಂದ್ರ ಟೋಟಲ್ ಆಗಿ 11 ರಾಜ್ಯಗಳ ಮೂಲಕ ಹಾದು ಹೋಗುತ್ತ. ಯಾವುದು? ಈ ಹೈವೇ. ಈ ಪಾಯಿಂಟ್ ನೆನ್ಪಿಡ್ಕೋಬೇಕು. ಸೊ ಇದು ಯಾವ್ದ್ರಲ್ಲಿ ಬರುತ್ತಂತಂದ್ ಹೇಳಿದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಬರುತ್ತಲ್ಲ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತಂದ್ ಹೇಳಿ ಯಾರು ಇದನ್ನ ಸ್ಟಾರ್ಟ್ ಮಾಡ್ತಾರ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ.
ಇವರು ಅಟಲ್ ಬಿಹಾರ್ ವಾಜಪೇಯಿ ಅವರು ಹೆದ್ದಾರಿ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿದ ನಂತರ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಸ್ಟಾರ್ಟ್ ಮಾಡ್ತಾರ, 4 ಪ್ರಮುಖ ನಗರಗಳನ್ನ ಸೇರ್ಸೋಕೆ. ಸೊ ಅದರಲ್ಲಿ ಬರುವಂತ ಒಂದ್ ಏನಂತಂದ್ರೆ ಹೆದ್ದಾರಿ ಇದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಣಥಂಬೋರ್ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಅಥವಾ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಇದು ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗೈತೆ. ಇದ್ರ ಬಗ್ಗೆ ಯಾಕೆ ಫೇಮಸ್ ಅಂತಂದ ಹೇಳಿದ್ರೆ ಇದು ಪ್ರೊಜೆಕ್ಟ್ ಟೈಗರ್ ಗೆ ಫೇಮಸ್ ಆಗೈತೆ. ಇಲ್ಲಿ ಟೈಗರ್ ಗಳು ಕಂಡು ಬರ್ತಾವ, ಪ್ರೊಜೆಕ್ಟ್ ಟೈಗರ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆ ರಣಥಂಬೋರ್ ಕೋಟೆ ಅಂತಂದ ಹೇಳಿ ಬರುತ್ತೆ, ರಣಥಂಬೋರ್ ಕೋಟೆ ಅಂತಂದ ಹೇಳಿ ಬರುತ್ತ. ಆ ರಣಥಂಬೋರ್ ಕೋಟೆ ಏನಪ್ಪಾ ಅಂತಂದ್ರೆ ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗೈತೆ, ವಿಶ್ವ ಪಾರಂಪರಿಕ ತಾಣ. ರಣಥಂಬೋರ್ ಕೋಟೆ ಏನಂತಂದ್ರೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗೈತೆ. ಆ ಪಾಯಿಂಟ್ ಅನ್ನು ಕೂಡ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ನೋಡ್ರಿ, ಟೈಗರ್ಸ್ ಅಂತ ಬಂದು ಅಂದ್ರೆ ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಟೈಗರ್ಸ್ ಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಮಧ್ಯಪ್ರದೇಶದೊಳಗಡೆ ಅತಿ ಹೆಚ್ಚು ಟೈಗರ್ಸ್ ಗಳು ಮಧ್ಯಪ್ರದೇಶ್. ಸೆಕೆಂಡ್ ಎಲ್ಲಿ ಕಂಡು ಬರ್ತಾವ ಅಂದ್ರ ನಮ್ ಕರ್ನಾಟಕದ ಒಳಗಡೆ ಕಂಡು ಬರ್ತಾವ ಅತಿ ಹೆಚ್ಚಿನಂತಂದ್ರೆ ಮಧ್ಯಪ್ರದೇಶದಲ್ಲಿ. ಆಮೇಲೆ ಸೆಕೆಂಡ್ ಎಲ್ಲಿ ಅಂತಂದ್ರೆ ಕರ್ನಾಟಕದ ಒಳಗಡೆ ಕಂಡು ಬರ್ತಾವ. ಸೊ ಆಲ್ಮೋಸ್ಟ್ ಏನ್ ಡಿಫ್ರೆನ್ಸ್ ಇಲ್ಲ. ಇವ್ರ ಹತ್ರ ಒಂದ್ 526 ಅದಾವ, ನಮ್ ತಕ ಒಂದ್ 524 ಅದಾವ. ಆಕ್ಚುಲಿ ನನ್ನೊಬ್ಬರನ್ನ ಮರ್ತಿದಾರ ಅವ್ರ, 525 ಆಗ್ತಿದ್ದು ಮಿಸ್ ಆಗೈತೆ ಅದು. ಎಸ್, ನೆಕ್ಸ್ಟ್ ನೋಡ್ರಿ ಕ್ವಶನ್, ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತಂದೇಳಿ. ಸೊ ಇದನ್ನ ನಾವು ಡಿಸ್ಕಷನ್ ಮಾಡಿದೀವಿ ಆಲ್ರೆಡಿ ಕ್ವಶನ್ ಪೇಪರ್ಸ್ ಒಳಗಡೆ. ಒಲಿಂಪಿಕ್ಸ್ ಒಳಗಡೆ ವೈಯಕ್ತಿಕವಾಗಿ ಚಿನ್ನದ ಪದಕ ಗೆದ್ದಂತವನ್ ಯಾರು ಅಂತಂದ ಹೇಳಿದ್ರೆ ಅಭಿನವ್ ಬಿಂದ್ರಾ ಅಂತಂದ ಹೇಳ್ತೀವಿ. ಯಾರು? ಅಭಿನವ್ ಬಿಂದ್ರಾ. 2008 ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ ಏನಂತಂದ ಹೇಳಿದ್ರ ಶೂಟಿಂಗ್ ವಿಭಾಗದೊಳಗಡೆ ಇವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಪದಕವನ್ನ ಗೆಲ್ತಾರ. ಅದಾದ ನಂತರ ಇವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನು ಕೂಡ ಕೊಡ್ತಾರ ಇವರಿಗೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈಗ ರೀಸೆಂಟ್ ಆಗಿ ಯಾರು ಗೆದ್ದಾರ ಅಂತಂದ ಹೇಳಿದ್ರೆ 2020 ಜಾವ್ಲಿನ್ ಥ್ರೋಗೆ ನೀರಜ್ ಚೋಪ್ರಾ ಅಂತಂದ ಹೇಳ್ತೀವಿ. ಯಾರು? ನೀರಜ್ ಚೋಪ್ರಾ ಏನಂತಂದ ಹೇಳಿದ್ರೆ ವೈಯಕ್ತಿಕವಾಗಿರುವಂತಹ ಚಿನ್ನದ ಮೆಡಲ್ ಅನ್ನ ಗೆದ್ದಿದಾರ. ಇದು ಕೂಡ ಪಾಯಿಂಟ್ ಅನ್ನ ನೆನ್ಪಿಡ್ಕೋಬೇಕು. 2020 ಅಂತಂದ ಹೇಳಿದ್ರೆ ಎಲ್ಲಿ ನಡೆಯುತ್ತಿದ್ದು? ಟೋಕಿಯೋ ಒಳಗಡೆ ನಡೆಯುತ್ತೆ, ಜಪಾನ್ ರಾಜಧಾನಿ ಟೋಕಿಯೋ ಒಳಗಡೆ. ಸೊ ಇದು ಒಲಿಂಪಿಕ್ಸ್ ನಡೆಯುವಂತದ್ದು. ಆಮೇಲೆ ಜಸ್ಟ್ ನೆನ್ಪಿಟ್ಕೊಳ್ರಿ, 2020, 2024 ನೆಕ್ಸ್ಟ್ ಯಾವಾಗ ನೋಡ್ರಿ, ನೆಕ್ಸ್ಟ್ ಹಂಗ ಬರ್ತಾವಲ್ಲ 2028, 2026 ಚಳಿಗಾಲದ ಬೇಸಿಗೆ ಕಾಲದ ಅಂತಂದ ಹೇಳಿ ಬರ್ತಾವ. ಅವು ನೆಕ್ಸ್ಟ್ ಇಯರ್ ಎಲ್ಲೆಲ್ಲಿ ನಡೀತಾವ ಅಂತಂದ ಹೇಳಿ. ಆಮೇಲೆ ಸುಶೀಲ್ ಕುಮಾರ್ ಯಾವ್ದಕ್ ಫೇಮಸ್? ಇವರು ಕುಸ್ತಿಗೆ ಫೇಮಸ್ ಆಗಿರ್ತಾರ. ಆಮೇಲೆ ನೆಕ್ಸ್ಟ್ ನೀರಜ್ ಚೋಪ್ರಾ ಏನಂದ್ರೆ ಜಾವ್ಲಿನ್ ಥ್ರೋ. ಲಿಯಾಂಡರ್ ಫೇಸ್ ಯಾವ್ದಕ್ ಫೇಮಸ್ ಆಗಿರ್ತಾರ ಅಂತ ಹೇಳಿ ಒಂದು ನನ್ನ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಸೊ ಲಿಯಾಂಡರ್ ಫೇಸ್ ಯಾವ ಆಟಕ್ಕೆ ಫೇಮಸ್ ಆಗಿರುವಂತ ಒಬ್ಬ ವ್ಯಕ್ತಿ. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗವು ಪಂಚಾಯತ್ಗಳಿಗೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸಂವಿಧಾನದ ಯಾವ ಭಾಗವು? ಸೊ ಅಂತಂದ ಹೇಳಿದ್ರೆ ಇದು ಯಾವ ಭಾಗ ಸಂವಿಧಾನದ್ದು? 9ನೇ ಭಾಗ. ಸೊ ಸಂವಿಧಾನದ 9ನೇ ಭಾಗ ಏನಂತಂದ್ರೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟೈತೆ. ಆಮೇಲೆ ಶೆಡ್ಯೂಲ್ ಅಂತ ಬಂದ್ರೆ 11ನೇ ಅನುಸೂಚಿ. ಸೊ 11ನೇ ಅನುಸೂಚಿ ಏನಂತಂದ್ರೆ ಪಂಚಾಯತ್ ರಾಜ್ಗಳಿಗೆ ಸಂಬಂಧಪಟ್ಟಂತದ್ದಾಗೈತೆ. ಆಮೇಲೆ ಇದು ಯಾವಾಗ ಜಾರಿಗೆ ಬಂದೈತೆ ಅಂತಂದ್ರೆ 73ನೇ ತಿದ್ದುಪಡಿ 1992ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಇದನ್ನ ಏನಂತ ಎಲ್ಲಾ ರಾಜ್ಯಗಳಲ್ಲಿ ಜಾರಿಗೆ ತರಬೇಕಂತಂದ ಹೇಳಿ ತಗೊಂಡ್ ಬರ್ತಾರ. ಆಮೇಲೆ ಆರ್ಟಿಕಲ್ಸ್ ಕೇಳ್ರು ಅಂತಂದ ಹೇಳಿದ್ರೆ 243ರಿಂದ ಹಿಡ್ಕೊಂಡು 243 ವರೆಗೂ ಏನಂದ್ರ ವಿಧಿಗಳು ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂತವಾಗಿದಾವ. ಆಮೇಲೆ ನೆಕ್ಸ್ಟ್ ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೆ ಯಾವ್ಯಾವ ಕಮಿಟಿಗಳು ಬರ್ತಾವ ಅಂತಂದ ಹೇಳಿ. ಒಬ್ರು ಯಾರಂತಂದ ಹೇಳಿದ್ರ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅಂತಂದ ಹೇಳಿ 3 ಟೈರ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಆಮೇಲೆ ಗ್ರಾಮ ಪಂಚಾಯತ್. ಆಮೇಲೆ ಇನ್ನೊಬ್ರು ಬರ್ತಾರ ಅಶೋಕ್ ಮೆಹ್ತಾ ಕಮಿಟಿ ಅಂತಂದ ಹೇಳಿ. ಇಲ್ಲಿ 2 ಟೈರ್, ಒಂದು ಜಿಲ್ಲಾ, ಇನ್ನೊಂದು ಮಂಡಲ್ ಅಂತಂದ ಹೇಳಿ, ಅಂದ್ರೆ ತಾಲೂಕ್ ತರ. ಆಮೇಲೆ ನೆಕ್ಸ್ಟ್ LM ಸಿಂಘ್ವಿ ಅಂತಂದ ಹೇಳಿ. LM ಸಿಂಘ್ವಿ ಅಂತಂದ ಹೇಳಿ ಫೇಮಸ್ ಇದು. ಸಾಂವಿಧಾನಿಕ ಸ್ಥಾನಮಾನವನ್ನ ಕೊಡ್ತಾರ ಪಂಚಾಯತ್ಗೆ, ಅಲ್ಲಿವರೆಗೂ ಇರಂಗಿಲ್ಲ. LM ಸಿಂಘ್ವಿ ಕಮಿಟಿ ಶಿಫಾರಸಿನ ಮೇರೆಗೆ ಪಂಚಾಯತಿಗೆ ಏನಂದ್ರೆ ಒಂದು ಸಾಂವಿಧಾನಿಕ ಸ್ಥಾನಮಾನವನ್ನ ಕೊಡ್ತಾರ. ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಸಿ ರಾಸಾಯನಿಕ ಹೆಸರು ಏನಂತಂದ ಹೇಳಿ. ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು
ಹೆಸರೇನಪ್ಪಾ ಅಂತಂದ್ರೆ ಅಸ್ಕಾರ್ಬಿಕ್ ಆಮ್ಲ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಅಸ್ಕಾರ್ಬಿಕ್ ಆಮ್ಲ ಅಂತಂದೇಳಿ. ಅದೇ ರೀತಿಯಾಗಿ ವಿಟಮಿನ್ ಎ, ಬಿ, ಸಿ, ಡಿ, ಆ ಇ, ಆಮೇಲೆ ನೆಕ್ಸ್ಟ್ ಕೆ ಅಂತಂದ್ ಹೇಳಿ ಬರುತ್ತ. B1 ಇಂದ ಹಿಡ್ಕೊಂಡು B12 ವರೆಗೂ ಏನ್ ಬರ್ತಾವಲ್ಲ, ಎಲ್ಲಾ ವಿಟಮಿನ್ ಗಳ ಹೆಸರುಗಳನ್ನ ನೀವೇನ್ ಮಾಡ್ಕೋಬೇಕಂದ್ರ ಒಂದ್ ಕಡೆ ಬರೆದಿಟ್ಕೋಬೇಕು. ಅದ್ರದ್ದು ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ಸ್ ಏನ್ ಬರ್ತಾವ ಅಂತಂದ್ ಹೇಳಿ. ಅದೆಲ್ಲ ಹೇಳ್ಕೊತ್ ಕೂತ್ರೆ ಫುಲ್ ಕಂಟಿನ್ಯೂಸ್ ಆಗಿ ಒಂದ್ ಕ್ಲಾಸ್ ಆಗತ್ತ, ಅದು ಬೇಡ. ನೆಕ್ಸ್ಟ್ ನೋಡ್ರಿ, ಗದ್ದಾರ್ ಪಾರ್ಟಿ ಅಂತಂದ್ ಹೇಳಿ ಬರ್ತೈತೆ. ಗದ್ದಾರ್ ಪಾರ್ಟಿ ನಾನು ಇದ್ರ ಬಗ್ಗೆ ಹೇಳ್ಯಾನ ಅನ್ಕೊಂತೀನಿ ಲಾಸ್ಟ್ ಕ್ಲಾಸ್ ಒಳಗಡೆ. ಎಸ್, ಗದ್ದಾರ್ ಪಾರ್ಟಿ ಯಾವಾಗ ಸ್ಥಾಪನೆ ಮಾಡ್ತಾರಂದ್ರೆ 1913 ಸ್ಥಾಪನೆ ಮಾಡ್ತಾರ. ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರ ಎಲ್ಲಿ ಮಾಡ್ತಾರ? ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಡೆ. ಸ್ಯಾನ್ ಫ್ರಾನ್ಸಿಸ್ಕೋ USA ದೊಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ 1913ರಲ್ಲಿ. ಯಾರು ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಲಾಲ್ ಹರ್ದಯಾಳ್ ಅಂತಂದೇಳಿ. ಲಾಲ್ ಹರ್ದಯಾಳ್ ಅನ್ನೋ ಒಬ್ರು ಫ್ರೀಡಂ ಫೈಟರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡೋಕೋಸ್ಕರ, ಸಪೋರ್ಟ್ ಮಾಡೋಕೋಸ್ಕರ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಒಳಗಡೆ ಒಂದು ಸಂಘವನ್ನ ಕಟ್ತಾರ. ಅದನ್ನ ನಾವ್ ಏನಂತ ಕರಿತೀವಿ? ಗದ್ದಾರ್ ಪಾರ್ಟಿ ಅಂತಂದ್ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಗದ್ದಾರ್ ಪಾರ್ಟಿ. ಸೊ ಇವರು ಕೂಡ ಯಾವ ರೀತಿಯಾಗಿ ಇರ್ತಾರಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು ಹೆಂಗಿರ್ತಾರಲ್ಲ ಆ ರೀತಿಯಾಗಿರುವಂತದ್ದು. ಇದನ್ನ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಪ್ರಧಾನ ಕಚೇರಿಯನ್ನ ಕಟ್ತಾರ. ಅದ್ರ ಹೆಸರು ಏನ್ ಕೊಡತಾರ ಅಂತಂದ್ ಹೇಳಿದ್ರೆ ಯುಗಾಂತರ ಅಂತಂದೇಳಿ. ಯುಗಾಂತರ ಆಶ್ರಮ. ಆಮೇಲೆ ನೆಕ್ಸ್ಟ್ ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಾರ, ಅದನ್ನ ಯುಗಾಂತರ ಪತ್ರಿಕೆ ಅಂತಂದ್ ಹೇಳಿ. ಇದನ್ನೆಲ್ಲಾ ಮಾಡಿದವ್ರು ಯಾರಂದ್ರ ಲಾಲ್ ಹರ್ದಯಾಳ ಅಂತಂದ್ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್, ಯಾವ ನದಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರ? ಯಾವ ನದಿಯನ್ನ ದಕ್ಷಿಣ ಗಂಗಾ ಅಂತಂದೇಳಿ, ಯಾವ್ದನ್ನ ಕರೀತಾರ ಅಂದ್ರ ಗೋದಾವರಿಯನ್ನ ದಕ್ಷಿಣ ಗಂಗಾ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಇನ್ನೊಂದ್ ಏನ್ ಕರೀತಾರ ಅಂತಂದ್ ಹೇಳಿದ್ರೆ ವೃದ್ಧ ಗಂಗಾ ಅಂತಾನು ಕೂಡ ಕರೀತಾರ. ಯಾರಿಗಾದ್ರೂ ಕಾವೇರಿ ಅಂತಂದ್ ಹೇಳಿ ಆನ್ಸರ್ ಯಾರಾದ್ರೂ ಹೇಳಾರದ್ರ? ನಮ್ ಕರ್ನಾಟಕದೊಳಗಡೆ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ದಕ್ಷಿಣ ಗಂಗೆ ಅಂತ ಕರಿತೀವಿ. ನಮ್ ಕರ್ನಾಟಕ ಕೆಲವು ಜನ ಕರೀತಾರ, ಬಟ್ ಆದ್ರೆ ಆಕ್ಚುಲಿ ಬುಕ್ ಒಳಗಡೆ ಆಮೇಲೆ ಎಲ್ಲಾ ಕಡೆ ನೋಡಿದ್ರ ನಮ್ ಟೋಟಲ್ ಇಂಡಿಯಾದೊಳಗಡೆ ನೋಡ್ರಿ ಅಂದ್ರೆ ಗೋದಾವರಿಗೆ ದಕ್ಷಿಣ ಗಂಗೆ ಆಮೇಲೆ ವೃದ್ಧ ಗಂಗೆ ಅಂತಂದ್ ಹೇಳಿ ಕರೀತಾರ. ಇದು ಪಾಯಿಂಟ್ ನ ನೀವ್ ಎಲ್ಲ ಕ್ಲಿಯರ್ ಆಗಿ ಇಟ್ಕೋಬೇಕು. ಇದೆಲ್ಲಿ ಹುಟ್ಟತ್ ಅಂತಂದ್ ಹೇಳಿದ್ರ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಹುಟ್ಟತ್ತ. ಎಲ್ಲಿ ಹುಟ್ಟತ್ತ? ತ್ರಯಂಬಕೇಶ್ವರದಲ್ಲಿ ಹುಟ್ಟತ್ತ. ತ್ರಯಂಬಕೇಶ್ವರ ಯಾರ್ದ ಹೆಸರು? ಶಿವನ ಇನ್ನೊಂದ್ ಹೆಸರು. ತ್ರಯಂಬಕೇಶ್ವರ ಏನಂತಂದ್ ಹೇಳಿದ್ರ ಶಿವನ ಇನ್ನೊಂದ್ ಹೆಸರು ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭಾರತದ 2ನೇ ಅತಿ ಉದ್ದವಾದಂತಹ ನದಿ, ಆಮೇಲೆ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದಂತಹ ನದಿ ಯಾವ್ದಂದ್ರ ದಕ್ಷಿಣ ಗಂಗೆ ಅಥವಾ ನಾವು ಗೋದಾವರಿಯನ್ನ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗತ್ತ ಇದ್ರಲ್ಲಿ. ಸೊ ಈ ನದಿ ಏನೈತಲ್ಲ, ಸೊ ನಾಸಿಕ್ ಅಂತಂದ್ ಹೇಳಿ ಒಂದ್ ಸಿಟಿ ಬರುತ್ತೆ. ಈ ನಾಸಿಕ್ ಒಳಗಡೆ ಏನಂದ್ರ ಒಂದು ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ಏನಂತಂದ್ರೆ ಕುಂಭಮೇಳ ನಡೆಯುತ್ತ. ಅದು ಯಾವ ನದಿಯ ದಡದಲ್ಲಿ ನಡೀತೈತೆ ಅಂದ್ರ ಗೋದಾವರಿ ನದಿ ದಡದಲ್ಲಿ ನಡೆಯುತ್ತ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ರೀಸನ್. ಕೆಲವೊಂದ್ ಜನರಿಗೆ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತೈತಲ್ಲ ಕುಂಭಮೇಳ ಯಾಕೆ 4 ಪ್ಲೇಸ್ ಗಳು ನಡೆಯುತ್ತ? ರೀಸನ್ ಏನಾದ್ರು ಬಿಹೈಂಡ್ ರೀಸನ್ ಏನಂತಂದೇಳಿ, ಅಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ ಸಮುದ್ರ ಮಂಥನ ಆದ ನಂತರ ಗರುಡ ಮಹಾರಾಜ, ಗರುಡ ಏನಂತಂದ್ ಹೇಳಿದ್ರೆ ಅಮೃತವನ್ನ ತಗೊಂಡು ಹೋಗಾಗ 4 ಏನಪ್ಪಾ ಅಂದ್ರ 4 ಅಮೃತದ ಹನಿಗಳು ಏನ್ ಮಾಡ್ತಾವ ಅಂದ್ರೆ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ಬೀಳ್ತಾವ. ಸೊ ಅದಕ್ಕೋಸ್ಕರ ಆ ಪ್ಲೇಸ್ ಗಳಲ್ಲಿ ಏನ್ ಮಾಡ್ತಾರಂದ್ರ ಕುಂಭಮೇಳ ಪುಣ್ಯ ಸಿಗತ್ತ ಅಂತಂದೇಳಿ. ನೆಕ್ಸ್ಟ್, ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತಂತಂದೇಳಿ. ಸೊ ಯಾವ ವರ್ಷ ಅಂದ್ರೆ 1986 ಒಳಗಡೆ ಭಾರತದೊಳಗಡೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅನ್ನೋದೇನಪ್ಪಾ ಅಂದ್ರೆ ಜಾರಿಗೆ ಬರ್ತೈತೆ. ರೀಸನ್ ಏನಂದ್ರ ಈಗ ನಮ್ಗೆ ಯಾರಾದ್ರೂ ಅಂಗಡಿಯವರು ವ್ಯಾಪಾರಿಗರು ಮೋಸ ಮಾಡ್ರಂದ್ರೆ ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಕೋರ್ಟ್ ಅಂತಂದ್ ಹೇಳ್ತೀವಲ್ಲ, ಸೊ ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಟೀಮ್ ಎಂಜಿನ್ ಅಂತಂದ್ ಹೇಳಿ ಬರುತ್ತ. ಇದನ್ನ ಅಂದ್ರೆ ಕಂಡು ಹಿಡಿದವನ್ ಯಾರು ಅಂತಂದ್ ಹೇಳಿ. ಆಮೇಲೆ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಮಾರ್ಚ್ 15 ನಾವು ಏನಂತ ಆಚರಣೆ ಮಾಡ್ತೀವಿ? ವಿಶ್ವ ಗ್ರಾಹಕರ ದಿನ ಅಂತಂದ್ ಹೇಳಿ. ವಿಶ್ವ ಗ್ರಾಹಕರ ದಿನ ಅಂತಂದ್ ಹೇಳಿ ಮಾರ್ಚ್ 15 ಆಚರಣೆ ಮಾಡ್ತೀವಿ. ಸ್ಟೀಮ್ ಎಂಜಿನ್ ಅಂತಂದ್ ಹೇಳಿ ಯಾವುದು? ಸ್ಟೀಮ್ ಎಂಜಿನ್ ಅನ್ನ ಕಂಡು ಹಿಡಿದವನು ಯಾರಂತಂದ್ ಹೇಳಿದ್ರೆ ಜೇಮ್ಸ್ ವ್ಯಾಟ್ ಅಂತಂದ್ ಹೇಳ್ತೀವಿ. ಯಾರ? ಜೇಮ್ಸ್ ವ್ಯಾಟ್ ಇದ್ದವನ್ ಏನ್ ಮಾಡ್ತಂದ್ರ ಅವನೊಬ್ಬ ಇಂಜಿನಿಯರ್. ಕೈಗಾರಿಕಾ ಕ್ರಾಂತಿಗೆ ಸ್ಟೀಮ್ ಎಂಜಿನ್ ಏನ್ ಕಂಡು ಹಿಡಿತಾನಲ್ಲ, ಕಂಡು ಹಿಡಿದ ತಕ್ಷಣ ಇಂಗ್ಲೆಂಡ್ ಒಳಗಡೆ ಒಂದು ದೊಡ್ಡದಾಗಿರೋ ಒಂದು ಕ್ರಾಂತಿ ಉಂಟಾಗತ್ತ.
ಹಲವಾರು ಯಂತ್ರಗಳನ್ನ ರೆಡಿ ಮಾಡ್ತಾರ. ಸೊ ಅದೇ ಮೇನ್ ರೀಸನ್ ಆಗತ್ತೆ ಇವ್ರ ಸ್ಟೀಮ್ ಎಂಜಿನ್. ಅದನ್ನ ನಾವು ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ. ಇಂಗ್ಲೆಂಡ್ ಒಳಗಡೆ ಏನೋ ಒಂದು ರೆವಲ್ಯೂಷನ್ ನಡೆಯುತ್ತೆ, ಚೇಂಜಸ್ ನಡೆಯುತ್ತೆ, ಅದನ್ನ ನಾವು ಕೈಗಾರಿಕಾ ಕ್ರಾಂತಿ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದ್ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೊನಾರ್ಕ್ ಸೂರ್ಯ ದೇವಾಲಯವನ್ನ ಕಟ್ಟಿದಂತಹ ಪರ್ಸನ್ ಯಾರಂತಂದೇಳಿ. ಯಾರಿಗಾದ್ರೂ ಗೊತ್ತಿದ್ರೆ ಯಾರಂತಂದ್ ಹೇಳಿದ್ರ, ಒಂದನೇ ನರಸಿಂಹ ದೇವ ಅಂತಂದ್ ಹೇಳ್ತೀವಿ. ಇವರು ಯಾವ ಸಾಮ್ರಾಜ್ಯಕ್ಕೆ ಸೇರಿದವ್ರ ಅಂತಂದ್ ಹೇಳಿದ್ರ ಪೂರ್ವ ಗಂಗಾ ವಂಶಕ್ಕೆ. ಗಂಗಾ ವಂಶದಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಬರ್ತವೆ. ಈಗ ಹೆಂಗ ಚಾಲುಕ್ಯ ವಂಶದೊಳಗಡೆ ಆ ಬೇರೆ ಬೇರೆ ಬರ್ತಾವ. ಈಗ ಗುಜರಾತ್ ಒಳಗಡೆ ಚಾಲುಕ್ಯರು ಬರ್ತಾರ. ಆಮೇಲೆ ನೆಕ್ಸ್ಟ್ ಒಡಿಸ್ಸಾದೊಳಗಡೆ ಚಾಲುಕ್ಯರು ಬರ್ತಾರ. ಆ ಕಡೆ ಸೈಡ್ ಕುಬ್ಜ ಚಾಲುಕ್ಯರು, ಕುಬ್ಜ ವಿಷ್ಣುವರ್ಧನ ಅವರು ಇವರೆಲ್ಲ ಬರ್ತಾರ. ಆ ತರ ಸೇಮ್ ಗಂಗಾ ವಂಶನು ಕೂಡ ಪೂರ್ವ ಗಂಗಾ ವಂಶ, ಪಶ್ಚಿಮ ಗಂಗಾ ವಂಶ, ಆಮೇಲೆ ನೆಕ್ಸ್ಟ್ ಮೇನ್ ನಮ್ ಕರ್ನಾಟಕದೊಳಗಡೆ ಗಂಗಾ ವಂಶ ಅಂತಂದೇಳಿ. ಅದ್ರೊಳಗಡೆ ಗಂಗಾ ವಂಶರು ಅಂದ್ರೆ ಒಡಿಸ್ಸಾಕ್ ಏನ ಆಳ್ವಿಕೆ ನಡೆಸ್ತಾ ಇರ್ತಾರಲ್ಲ, ಪೂರ್ವ ಗಂಗಾ ವಂಶದ ಆ ರಾಜವಂಶದ ಒಬ್ಬ ದೊರೆ ಒಂದನೇ ನರಸಿಂಹ ದೇವ ಏನ್ ಮಾಡ್ತಾನಂದ್ರ, ಇದಕ್ಕ 24 ರಥಗಳನ್ನ ಕೆತ್ತಿಸಿಬಿಟ್ಟು ಒಂದು ಬ್ಲಾಕ್ ಸ್ಟೋನ್ ಅಂತಂದ್ ಹೇಳ್ತೀವಿ, ಕರಿಕಲ್ಲಿನೊಳಗಡೆ ಒಂದು ದೇವಸ್ಥಾನವನ್ನ ಕಟ್ತಾನ. ಅದು ಯಾರಿಗೆ ಸಮರ್ಪಕ ಆಗತ್ತಂದ್ರ ಸೂರ್ಯನಿಗೆ ಸಮರ್ಪಕವಾಗಿರೋದು ಕೊನಾರ್ಕ್ ಒಳಗಡೆ. ಕೊನಾರ್ಕ್ ಸೂರ್ಯ ದೇವಾಲಯ ಅಂತಂದ್ ಹೇಳಿ ಇವಾಗ ಅದು ಕೂಡ ತುಂಬಾ ಫೇಮಸ್ ಐತೆ. ಇದನ್ನ 1948 ಯುನೆಸ್ಕೋದವ್ರು ಏನ್ ಮಾಡ್ತಾರ ಅಂದ್ರ, ಅದನ್ನ ಸಂರಕ್ಷಣೆ ಮಾಡೋಕೋಸ್ಕರ ಒಂದು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡ್ತಾರ. ಪಾಯಿಂಟ್ ಕ್ಲಿಯರ್? ಇದು ಯಾವ ಸ್ಟೈಲ್ ಒಳಗಡೆ ಐತಿ, ಶೈಲಿ ಯಾವ್ದಂತಂದ್ ಹೇಳಿದ್ರೆ ಕಳಿಂಗ ಸ್ಟೈಲ್ ಅಂತಂದ್ ಹೇಳ್ತೀವಿ. ಕಳಿಂಗ ಸ್ಟೈಲ್ ಒಳಗಡೆ ಬರ್ತಿತ್ತು. ನೆಕ್ಸ್ಟ್ ಕ್ವಶನ್, ಭಾರತದೊಂದಿಗೆ ಅತಿ ಕಡಿಮೆ ಗಡಿಯನ್ನ ಹಚ್ಚಿಕೊಂಡಿರುವಂತಹ ದೇಶ ಯಾವ್ದಂತಂದ್ ಹೇಳಿ. ಎಸ್, ಭಾರತದೊಂದಿಗೆ ಅತಿ ಕಡಿಮೆ 106 ಕಿಲೋಮೀಟರ್ ಅಥವಾ ಒಬ್ಬೊಬ್ಬರು 100 ಕಿಲೋಮೀಟರ್ ಅಂತಂದ್ ಹೇಳ್ತಾರೆ. ಅದು ಅಫ್ಘಾನಿಸ್ತಾನ ಜೊತೆಗೆ ಅತಿ ಕಡಿಮೆ ಗಡಿ ರೇಖೆಯನ್ನ ಹೊಂದಿರೋದೇನಂತಂದ್ ಹೇಳಿದ್ರೆ ಅಫ್ಘಾನಿಸ್ತಾನದ ಜೊತೆಗೆ ಅಂತಂದ್ ಹೇಳ್ತೀವಿ. ಅತಿ ಹೆಚ್ಚು ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಅಫ್ಘಾನಿಸ್ತಾನ ಜೊತೆಗೆ ಬರುವಂತಹ ಗಡಿ ರೇಖೆ ಯಾವ್ದಂದ್ರೆ ಡ್ಯುರ್ಯಾಂಡ್, ಅದನ್ನು ನೆನ್ಪಿಟ್ಕೊಳ್ರಿ. ಅದ್ರ ಜೊತೆಗೆ ಅತಿ ಹೆಚ್ಚು ಗಡಿ ರೇಖೆಯನ್ನ ಹೊಂದಿರೋದು ಯಾವ್ದಂದ್ರೆ 4096 ಕಿಲೋಮೀಟರ್ ಬಾಂಗ್ಲಾದೇಶದೊಂದಿಗೆ. ಬಾಂಗ್ಲಾದೇಶದೊಂದಿಗೆ ಏನಂದ್ರೆ ಅತಿ ಹೆಚ್ಚು ಗಡಿ ರೇಖೆಯನ್ನ ಹೊಂದಿಕೊಂಡೈತೆ. ಇಷ್ಟು ಪಾಯಿಂಟ್ಸ್ ಗಳೇನಂದ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ಎಕ್ಸಾಮ್ ಒಳಗಡೆ. ಇನ್ನ ನೆಕ್ಸ್ಟ್ ಎಕ್ಸಾಮ್ ನ ನಾಳೆ ಡಿಸ್ಕಷನ್ ಮಾಡೋಣ. ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್?